ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗುಡಿ ಚಾನಲ್ನಲ್ಲಿ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಪೋಟ್ಲಿ ಬಟನ್ನ ಹೇಗೆ ಅಟ್ಯಾಚ್ ಮಾಡಬೇಕು ಸ್ಲೀವ್ಸ್ನಲ್ಲಿ ಅಂತ ಹೇಳಿಕೊಡ್ತೀನಿ. ಮೊದಲಿಗೆ ಇದು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಬಟನ್ ಅಟ್ಯಾಚ್ ಮಾಡೋದು. ಮೊದಲಿಗೆ 2 ಇಂಚ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ 1 ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡ್ಕೋಬೇಕು. ಅಲ್ಲಿ ನಾವು ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ 1 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಲೈನಿಂಗ್ ಕ್ಲಾತ್, ಇದು ಸ್ಲೀವ್ಸ್ ಇಂದು, ಮೇನ್ ಫ್ಯಾಬ್ರಿಕ್ ಅಲ್ಲ. ಆಮೇಲೆ ಇಲ್ಲೂ ಸಹ 2 ಇಂಚ್ ಮಾರ್ಜಿನ್ಗೆ ಬಿಡಬೇಕು. ಇದು ಒಂದು ಬ್ಲೂ ಕಲರ್ದು ಸ್ಯಾರಿದು ಪೀಸ್ ಇದು. ಆ ಪೀಸಲ್ಲಿ ಬಟನ್ ರೆಡಿ ಮಾಡ್ತಾ ಇರೋದು. ಥರ್ಮಾಕೋಲ್ ಬೀಡ್ಸ್ ಇಟ್ಟು ಅದನ್ನು ನೀಟಾಗಿ ಫಿಟ್ಟಾಗಿ ಟೈಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಅದನ್ನು ಸಾಮಾನ್ಯವಾಗಿ ಗೊತ್ತಿರುತ್ತೆ ಪೋಟ್ಲಿ ಬಟನ್ಸ್ ಮಾಡೋದು. ಸೊ ಈ ರೀತಿ ಅದಕ್ಕೆ ನೀಟಾಗಿ ಫಿನಿಶಿಂಗ್ ಮಾಡಿಕೊಂಡು ಎಲ್ಲ ಬಟನ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ನೋಡಬಹುದು ನೀವಿಲ್ಲಿ. ಇದನ್ನು ಒಂದೊಂದಾಗಿ ಇಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳೋದು. ಎಡ್ಜಿಗೆ ನೀಟಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಒಂದೊಂದು ಬಟನ್ಸ್ನ ಇಡಬೇಕು. ಇದು ನಾನು ಡಬಲ್ ಫೂಟ್ ತೊಗೊಂಡಿದ್ದೀನಿ. ಬಿಗಿನರ್ಸ್ ಹಾಕಿದರೆ ಸಿಂಗಲ್ ಫೂಟ್ ತೊಗೊಳ್ಳಿ, ನೀಟಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಡಬಲ್ ಫೂಟಲ್ಲಿ ನೋಡೋಣ ಅಂತ. ಚೆನ್ನಾಗಿ ನೀಟಾಗಿ ಬರ್ತಾ ಇದೆ. ನೀಟಾಗಿಯೂ ಬಂತು ಫಿನಿಶಿಂಗ್ ಎಲ್ಲನೂ. ಸೊ ಒಂದೊಂದನ್ನ ನಿಧಾನಕ್ಕಿಟ್ಟು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು. ಚೆಕ್ ಮಾಡ್ತಾ ಇರಬೇಕು ಆಗಾಗ, ಸ್ಟಿಚ್ ಕರೆಕ್ಟಾಗಿ ಬಂತಾ ಅಥವಾ ಬಟನ್ ಮೇಲೆ ಬಂತಾ ಅಂತ ನೋಡ್ಕೋಬೇಕು. ಆ ಬಟನ್ ಎಡ್ಜಿಗೆ ಕರೆಕ್ಟಾಗಿ ಸ್ಟಿಚ್ ಬಂದಿರಬೇಕು ಫ್ರೆಂಡ್ಸ್. ನನಗೆ ಟೋಟಲಿ ಒಂದು 8 or 9 ಬಂದಿರಬೇಕು ಬಟನ್ಸ್. ಇದು ತುಂಬ ಚಿಕ್ಕ ಅಳತೆ ಇದು ಬ್ಲೌಸ್ ಇತ್ತು. ಸೊ ಸ್ಲೀವ್ ಸಹ ಚಿಕ್ಕದು. ಆಮೇಲೆ ಇದನ್ನು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದಿರೋ ಬಟನ್ಸ್ನಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು. ನೀಟಾಗಿ ಫಿನಿಶಿಂಗ್ ಕೊಡಬೇಕಲ್ಲಿ. ಆಮೇಲೆ ಇದರ ಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಬಂದಿರಬೇಕು. ಸ್ಟಿಚ್ ಹಾಕಿದ ಮೇಲೆ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಇದನ್ನು ಸಹ ನೀಟಾಗಿ ನೋಡಿ ಅಟ್ಯಾಚ್ ಮಾಡ್ಕೋಬೇಕು. ಬಟನ್ ಮೇಲೆ ಸ್ಟಿಚ್ ಬರಬಾರ್ದು. ಆ ಬಾರ್ಡ್ರ್ ಎಡ್ಜಿಗೆ ಕರೆಕ್ಟಾಗಿರಬೇಕು. ಮತ್ತು ಬಟನ್ಸ್ ಹತ್ರನೂ ಕೆಳಗಡೆ ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ಚಿಗೆ ನಮ್ಮ ಈ ಸ್ಟಿಚ್ಚು ಕರೆಕ್ಟಾಗಿ ಬಂದಿರಬೇಕು. ಅದನ್ನು ಆಗಾಗ ನೋಡ್ತಾ ನೋಡ್ತಾ ಸ್ಟಿಚ್ ಹಾಕ್ಕೋಬೇಕು. ಆರಾಮಾಗಿ ಹಾಕ್ಕೋಬೇಕು. ಮತ್ತು ಬಟನ್ಸ್ ಸಹ ನೀಟಾಗಿ ಇರಬೇಕು, ಸ್ಟ್ರೈಟ್ ಆಗಿರಬೇಕು. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಬಟನ್ಸ್ ಎಲ್ಲ ನೀಟಾಗಿ ಬಂದಿದೆ. ಇದನ್ನು ಟರ್ನ್ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ. ಆಮೇಲೆ ಇಲ್ಲಿ ನೀಟಾಗಿ ಒಂದು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳೋದು. ಇದನ್ನು ಸಹ ನೀಟಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಸ್ಟಿಚ್ ಎಲ್ಲಿ ರಾಂಗ್ ಆಗಬಾರ್ದು. ಆರಾಮಾಗಿ ನಿಧಾನವಾಗಿ ಹಾಕ್ಕೋಬೇಕು. ಬಟನ್ಸು ಸಹ ನೋಡ್ಕೋಬೇಕು ಕರೆಕ್ಟಾಗಿದೆನಾ ಅಂತ. ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸ್ಟಿಚ್ಚು ಹಾಕಿ ಇದರ ಪಕ್ಕದಲ್ಲೇ ಒಂದು 1/4 ಇಂಚು ಬಿಟ್ಟು. ಯಾಕಂದರೆ ಅಲ್ಲಿ ಬಟ್ಟೆ ಎದ್ದೇಳುತ್ತೆ, ನೀಟಾಗಿ ಫಿನಿಶಿಂಗ್ ಬರಲ್ಲ. ಹಾಗಾಗಿ ಒಂದು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಅಲ್ಲಿಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ಟೆನೂ ನೀಟ್ ಮಾಡ್ಕೊತಾ ಇರಬೇಕು. ಸಿಂಗಲ್ ಫೂಟ್ ತೊಗೊಳ್ಳಿ ಫ್ರೆಂಡ್, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ಟರ್ನ್ ಮಾಡಿ ಔಟ್ಲೈನಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋದು.
ಹಾಕಿ ಅದನ್ನು ಟ್ರಿಮ್ ಮಾಡ್ಕೋಬೇಕು. ನೋಡಿ ರೆಡಿಯಾಗಿದೆ ಪೋಟ್ಲಿ ಬಟನ್, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.